ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಸಂಜೆಯ ವೃತ್ತದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ 74ನೇ ವರ್ಷದ ಜನ್ಮದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯ ನೀತಿ ಧರ್ಮ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ಮಾಡಿದರು. ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್, ನ್ಯಾಯ ನೀತಿ ಧರ್ಮ ಸಮಿತಿ ಅಧ್ಯಕ್ಷ ರಮೇಶ್ ಗೌಡ, ಅಭಿಮಾನಿಗಳಾದ ಶ್ರೀಧರ್, ಶಿವರಾಜು, ಧರ್ಮ, ಸಿದ್ದರಾಜು, ನವೀನ್, ಪಾನಿಪುರಿ ದೇವರಾಜು ಹಾಜರಿದ್ದರು. ಒಡನಾಡಿಗಳು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಹಲವಾರು ಗ್ರಾಮಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇದೇ ರೀತಿ ಇವತ್ತು KM ದೊಡ್ಡಿಯಲ್ಲಿ ಕೂಡ ಅಂಬಿ ಕಾಯಕ ಪ್ರಶಸ್ತಿ ಪ್ರದಾನ ಅಂಬರೀಷ್ ಅವರ ಫೌಂಡೇಶನ್ ಅಂತ ಏನು ನಮ್ಮ ಸುಮಲತಾ ಅಂಬರೀಷ್ ಅವರು ಸ್ಥಾಪನೆ ಮಾಡಿದರ ಫೌಂಡೇಶನ್ ವತಿಯಿಂದ ಹಲವಾರು ಸಾಧಕರನ್ನ ಗುರುತಿಸಿ ಅವರಿಗೆ ನಗದು ಪ್ರಶಸ್ತಿ ಪುರಸ್ಕಾರ ಮತ್ತು ಜಿಲ್ಲೆಯ ಪ್ರತಿಭಾನ್ವಿತ ಮಕ್ಕಳಿಗೆ ನಗದು ಪುರಸ್ಕಾರ ನಡೀತಾ ಇದೆ. ಆದರೆ ಇವತ್ತು ಇಲ್ಲಿ ನ್ಯಾಯ ನೀತಿ ಧರ್ಮದ ತಂಡದವರು ನಮ್ಮ ಸಂಜಯ್ ಸರ್ಕಲ್ ಅಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಅನ್ನ ಸಂತರ್ಪಣೆ ಮತ್ತು ಕೇಕ್ ಕತ್ತರಿಸಿ ಅಂಬರೀಷ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅಂಬರೀಷ್ ಅಣ್ಣವರು ಅಜಾತ ಸತ್ರು. ಈಗಾಗಲೇ ಅಂಕೇಗೌಡರು ಹೇಳ್ತಾ ಇದ್ರು, ನನ್ನ ಮೊದಲ ಬಾರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಿಸಿ ಸರ್ಕಾರದ ಮಟ್ಟದಲ್ಲಿ ಗುರುತು ಮಾಡಿದ್ರು. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡುವಟ್ಟಿ ಮಟ್ಟಿಗೆ ಅಂಬರೀಷ್ ಅವರು ಕೆಲವು ಸಾಧಕರನ್ನ ಗುರುತಿಸ್ತಾ ಇದ್ರು. ಮತ್ತೆ ಬಡ ಜನರನ್ನ ಮತ್ತು ಬಡ ಯುವಕರನ್ನ ಮೇಲ್ ತರ್ತಾ ಇದ್ರು. ಮತ್ತೆ ಕಲಿಯುಗ ಕರ್ಣ, ಈಗಾಗಲೇ ಅವ್ರು ಹೇಳಿದಾಗೆ ಅಂಬರೀಷ್ ಅವರ ಹೆಸರು ಈ ಭೂಮಿ ಇರುವವರೆಗೂ ಶಾಶ್ವತವಾಗಿರುತ್ತದೆ. ಮಹಾಭಾರತದಲ್ಲಿ ಕರ್ಣನಂತೆ ಅವರು ಕಲಿಯುಗದ ಕರ್ಣನಾಗಿ, ದಾನಶೂರ ಕರ್ಣನಾಗಿ ಅತ್ಯಂತ ಜನಪರ ಕೆಲಸಗಳನ್ನು ಮಾಡಿ ಮಂಡ್ಯ ಜಿಲ್ಲೆ ಸೇರಿದಂತೆ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ 60ಕ್ಕೂ ಹೆಚ್ಚು ದೇಶಗಳಲ್ಲಿ ಸ್ನೇಹಿತರನ್ನು ಹೊಂದಿದಂತ ಒಬ್ಬ ಅಜಾತ ಶತ್ರು ಯಾರಿದ್ರೆ ಅದು ನಮ್ಮ ಅಂಬರೀಷ್ ಅಣ್ಣ. ಅಂಬರೀಷ್ ಅಣ್ಣನ ಹುಟ್ಟುಹಬ್ಬವನ್ನು ಇವತ್ತು ಅರ್ಥಪೂರ್ಣವಾಗಿ ಆಚರಿಸಿದಂತೆ ಎಲ್ಲ ಯುವಕ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.